ಹೈ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾಮೆರಾದಲ್ಲಿ ಸೆರೆಸಿಕ್ಕ ಮಿಸ್ಟೀರಿಯಸ್ ವಿಡಿಯೋಗಳನ್ನ, ವಿಚಿತ್ರವಾದ ವಿಡಿಯೋಗಳನ್ನ ಮತ್ತು ಪ್ರಕೃತಿಯಲ್ಲಿ ಕಂಡ ಅದ್ಭುತವಾದ ವಿಡಿಯೋಗಳನ್ನ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಇದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಸಿಕ್ಕ ಅದ್ಭುತವಾದ ದೃಶ್ಯ. ಸಾಲ್ಮೋನ್ ಜಾತಿಯ ಮೀನುಗಳು ನೀರಿನಲ್ಲಿ ವೃತ್ತಾಕಾರದಲ್ಲಿ ಸುತ್ತುತ್ತಿವೆ. ಇದನ್ನ ನೋಡಿ ತುಂಬಾ ಜನರಿಗೆ ಒಂದು ಡೌಟ್ ಬರುತ್ತೆ, ಇಷ್ಟಕ್ಕೆ ಅವು ಯಾಕೆ ಆ ರೀತಿ ಮಾಡ್ತಿವೆ ಅಂತ. ಯಾಕಂದ್ರೆ ಸಾಲ್ಮೋನ್ ಜಾತಿಯ ಮೀನುಗಳು ಸಮುದ್ರದಿಂದ ಒಳ್ಳೆ ನೀರಿನಲ್ಲಿ ಮೊಟ್ಟೆ ಇಡೋದಕ್ಕೆ ಬರುವಾಗ ಈ ರೀತಿಯಲ್ಲಿ ಬರೋದು ಸಹಜವೇ. ಇದು ಮೊಟ್ಟೆ ಇಡೋ ಪ್ರಕ್ರಿಯೆಯಲ್ಲಿ ಒಂದು ಭಾಗ. ಈ ರೀತಿ ತಿರುಗುವುದರಿಂದ ಅವು ಮೊಟ್ಟೆಯನ್ನು ಇಡ್ಲಿಕ್ಕೆ ಸರಿಯಾದ ಸ್ಥಳವನ್ನ ಹುಡುಕಬಲ್ಲವು. ಅಷ್ಟೇ ಅಲ್ಲ, ಈ ರೀತಿ ಗುಂಪು ಗುಂಪಾಗಿರೋದ್ರಿಂದ ತಮ್ಮನ್ನ ಬೇಟೆಯಾಡ್ಲಿಕ್ಕೆ ಬರೋ ಪ್ರಾಣಿಗಳಿಂದ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋಕೆ ಸಹಾಯವಾಗುತ್ತೆ. ಗುಂಪಾಗಿ ಒಗ್ಗಟ್ಟಿನಿಂದ ಇದ್ದಾಗ ಶತ್ರುಗಳು ಸಮೀಪಕ್ಕೆ ಬರೋದಿಲ್ಲ. ಏನೇ ಆದ್ರೂ ಇದು ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ. ಸಮುದ್ರದ ಒಂದು ಅದ್ಭುತವಾದ ಕ್ರಿಯೇಚರ್ ಇದು. ಇದು ನೋಡ್ಲಿಕ್ಕೆ ಒಂದು ಹಸಿರು ಮರದಂತೆ ಕಾಣಿಸುತ್ತೆ. ಇದರ ಹೆಸರು ಲೀಫ್ ಸೀ ಡ್ರ್ಯಾಗನ್. ಸಮುದ್ರದಲ್ಲಿ ಇದು 24 ಮೀಟರ್ ಆಳದಲ್ಲಿ, ಅಂದ್ರೆ ಸುಮಾರು 80 ಅಡಿಗಳಷ್ಟು ಆಳದಲ್ಲಿ ಇದು ಜೀವಿಸುತ್ತೆ. ಇದರ ದೇಹದ ಮೇಲೆ ಎಲೆಗಳ ನಿರ್ಮಾಣ ಇರುತ್ತೆ. ಸಮುದ್ರದಲ್ಲಿ ಗಿಡ, ಬಳ್ಳಿ, ಮರಗಳ ಮಧ್ಯದಲ್ಲಿ ಬೆರೆತು ಜೀವಿಸುತ್ತೆ. ಇದನ್ನ ಕಂಡ್ಕೊಳ್ಳೋದು ತುಂಬಾ ಕಷ್ಟ, ಯಾಕಂದ್ರೆ ಇದು ಕಣ್ಮುಂದೆ ಇದ್ರೂ ಸಹ ಗುರುತಿಸೋದು ಕಷ್ಟ. ಬ್ಯಾಂಕಾಕ್ ನಲ್ಲಿ ಒಂದು ಮಾರ್ಕೆಟ್ ಹತ್ತಿರ ನಿರ್ಮಿಸಿರೋ ಒಂದು ಎತ್ತರದ ಬಿಲ್ಡಿಂಗ್ ಕುಸಿದು ಕೆಳಗಡೆ ಬೀಳುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗುತ್ತೆ. ಅಷ್ಟು ದೊಡ್ಡ ಭಾರಿ ನಿರ್ಮಾಣದ ಕಟ್ಟಡ ಕಣ್ಮುಂದೆ ಕುಸಿಯುವುದನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಅದನ್ನ ಕೆಲವರು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅಲ್ಲಿರೋ ಸುತ್ತಮುತ್ತ ಪ್ರದೇಶವೆಲ್ಲ ಹೊಗೆಯಿಂದ ಸುತ್ತುವರಿಯುತ್ತೆ. ಸಮೀಪದಲ್ಲಿ ಕೆಲಸ ಮಾಡ್ತಿದ್ದ ಕೆಲವರು ಪ್ರಾಣಾಪಾಯದಿಂದ ಪರಾರಿಯಾಗ್ತಾರೆ. ಇನ್ನೂ ಕೆಲವರು ಧೈರ್ಯದಿಂದ ವಿಡಿಯೋ ಮಾಡ್ತಾರೆ. ಈ ಘಟನೆ ಮಾರ್ಚ್ 29, 2025ರಲ್ಲಿ ನಡೆದಿದೆ. ಮಯನ್ಮಾರ್ ನಲ್ಲಿ 8.2 ಮ್ಯಾಗ್ನಿಟ್ಯೂಡ್ ಬಂದ ಭೂಕಂಪದ ಕಾರಣ ಥೈಲ್ಯಾಂಡ್ ನ ತುಂಬಾ ಪ್ರದೇಶಗಳಲ್ಲಿ ಮತ್ತು ಬ್ಯಾಂಕಾಕ್ ನಲ್ಲೂ ತುಂಬಾ ಭೂಕಂಪನದ ಪ್ರಭಾವ ಬೀರಿದೆ. ಇದರಿಂದ ಆ ಬಿಲ್ಡಿಂಗ್ ಕುಸಿಯುತ್ತೆ. ಈ ಬಿಲ್ಡಿಂಗ್ ತುಂಬಾ ದೊಡ್ಡದು. ಇನ್ನೂ ಇದರ ನಿರ್ಮಾಣ ನಡೀತಾ ಇದೆ. ಅದು ತುಂಬಾ ಸುಲಭವಾಗಿ ಕುಸಿದು ನೆಲಮಟ್ಟವಾಗುತ್ತೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಹೇಗೆ ಬೀಳಿತು ಅಂತ ಎಲ್ರಿಗೂ ಒಂದು ಪ್ರಶ್ನೆ ಮೂಡುತ್ತೆ. ಈ ಭಯಂಕರವಾದ ದೃಶ್ಯವನ್ನ ಒಮ್ಮೆ ನೋಡಿ. ಫಿನ್ಲ್ಯಾಂಡ್ ನಲ್ಲಿ ಒಂದು ದೊಡ್ಡ ಮೈದಾನದಲ್ಲಿ ಈ ಸೈಲೆಂಟ್ ಪೀಪಲ್ ಅನ್ನೋ ಸಾವಿರಾರು ಜನರನ್ನ ಹೊಂದಿರುವ ಗೊಂಬೆಗಳು ನಿಂತ್ಕೊಂಡಿವೆ. ಇವು ನೋಡ್ಲಿಕ್ಕೆ ನಮ್ಮ ಊರುಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನ ಓಡಿಸಲು ಹೊಲಗಳಲ್ಲಿ ಇಡೋ ದೃಷ್ಟಿ ಗೊಂಬೆಗಳ ರೀತಿ ಕಾಣಿಸುತ್ತೆ. ಇವುಗಳಿಗೆ ಬಟ್ಟೆಗಳನ್ನ ಸಹ ಧರಿಸಿದ್ದಾರೆ. ರಾತ್ರಿ ಸಮಯ ಇವುಗಳನ್ನ ನೋಡಿದ್ರೆ ಖಂಡಿತ ಭಯವಾಗುತ್ತೆ. ನ್ಯೂಜಿಲೆಂಡ್ ನ ಕೊಕೈಯ ಬೀಚ್ ನಲ್ಲಿ ಇರೋ ಈ ಮೊಹಿರಿಕಾ ಬಿಲ್ಡರ್ಸ್ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸೃಷ್ಟಿಯಾದ ಕಲ್ಲು. ಇವು ಬೀಚ್ ನಲ್ಲಿ ಅಲ್ಲಲ್ಲಿ ಕಂಡು ಬರ್ತವೆ. ಒಂದೊಂದು ಕಲ್ಲು 3 ಮೀಟರ್ ಅಗಲ, ಅನೇಕ ಟನ್ಗಳಷ್ಟು ಭಾರವನ್ನು ಹೊಂದಿರುತ್ತವೆ. ಸುಮಾರು 60 ವರ್ಷಗಳ ಹಿಂದೆ ಮಣ್ಣಿನ ಸುತ್ತಲೂ ಕೇಂದ್ರ ಭಾಗವಾಗಿ ಹಲವಾರು ರೀತಿಯ ಖನಿಜಗಳು ಸೇರಿಕೊಂಡು ಈ ಕಲ್ಲುಗಳು ಏರ್ಪಟ್ಟಿವೆ. ಈ ಖನಿಜಗಳು ಭೂಮಿಯ ಭೌಗೋಳಿಕ ಪ್ರಕ್ರಿಯೆಯ ಮೂಲಕ ವಿವಿಧ ಸಮಯದಲ್ಲಿ ಪರಿಸರದ ಬದಲಾವಣೆಯಿಂದ ಏರ್ಪಟ್ಟಿವೆ. ಜಪಾನ್ ನಲ್ಲಿ ಒಂದು ವಿಚಿತ್ರವಾದ ಕಾಗೆ ವಿಡಿಯೋ ಇಂಟರ್ನೆಟ್ ನಲ್ಲಿ ತುಂಬಾ ವೈರಲ್ ಆಗುತ್ತೆ. ಈ ಕಾಗೆಗೆ ಗೊರಿಲ್ಲಾ ಕಾಗೆ ಎಂದು ಹೆಸರಿಟ್ಟಿದ್ದಾರೆ. ಏಕೆಂದ್ರೆ ಇದು ಗೊರಿಲ್ಲಾ ರೀತಿಯಲ್ಲಿ ದೊಡ್ಡ ಖಂಡಗಳು ಇದ್ದಂತೆ ಕಾಣಿಸುತ್ತೆ. ತುಂಬಾ ಚರ್ಚೆಗಳು ನಡೆದ ನಂತರ ಪಕ್ಷಿಗಳ ಬಗ್ಗೆ ಪರಿಶೋಧನೆ ಮಾಡೋರು ಇದರ ಹಿಂದಿರುವ ನಿಜವನ್ನ ಬಿಚ್ಚಿಡ್ತಾರೆ. ನಿಜವಾಗ್ಲೂ ಅದೊಂದು ಕಾಗೆನೆ. ಅದು ಬಿಸಿಲಿನಿಂದ ಕಾಪಾಡ್ಕೊಳ್ಳೋಕೆ ತನ್ನ ರೆಕ್ಕೆಗಳನ್ನ ಈ ರೀತಿಯಲ್ಲಿ ಬಾಗಿಸಿ ಕಾಲನ್ನ ಅಗಲ ಮಾಡಿಕೊಂಡು ಕುಂತಿದೆ. ಇದು ನೋಡ್ಲಿಕ್ಕೆ ರೆಕ್ಕೆಗಳ ಮೇಲೆ ನಿಂತ್ಕೊಂಡಂತೆ ಕಾಣಿಸುತ್ತೆ. ಚೈನಾದ ವುಹಾನ್ ಪ್ರಾವಿನ್ಸ್ ನಲ್ಲಿ ಒಲಿಂಗಿಯಾನ್ ಸ್ಯಾನಿಕ್ ಅನ್ನೋ ಒಂದು ಸ್ಥಳವಿದೆ. 300 ಮಣ್ಣಿನ ದಿಬ್ಬಿಗಳಿರುವ ಸ್ತಂಭಗಳಿಂದ ಕೂಡಿದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಸ್ಥಾನ ಪಡೆದುಕೊಂಡಿದೆ. 1,62,500 ಎಕರೆ ವಿಸ್ತೀರ್ಣದಲ್ಲಿ ಇರುತ್ತೆ. ಅಲ್ಲಿ ಕೆಲವು ಸ್ತಂಭಗಳು 800 ಮೀಟರ್ ಎತ್ತರದವರೆಗೂ ಇರ್ತವೆ. ಅದ್ಭುತವಾದ ಕಾಡು ಪ್ರಕೃತಿಯಿಂದ ಇದು ನೋಡ್ಲಿಕ್ಕೆ ಒಂದು ಸ್ವರ್ಗದ ರೀತಿಯಲ್ಲಿ ಕಾಣಿಸುತ್ತೆ. ಈ ಪ್ರಸಿದ್ಧ ಸ್ತಂಭಗಳಲ್ಲಿ ಅವತಾರ್ ಅಲೆಲೂಯಾ ಅನ್ನೋ ಒಂದು ಮೌಂಟೇನ್ ಇದೆ. ಅದು 1,080 ಮೀಟರ್ ಗಿಂತಲೂ ಎತ್ತರ ಇದೆ. ಒಬ್ಬ ರೈತ ತನ್ನ ಮನೆ ಹತ್ರ ಭಾರಿ ಗಾತ್ರದ ಹೆಬ್ಬಾವು ನೋಡಿ ತುಂಬಾ ಭಯ ಪಡ್ತಾನೆ. ಅದರ ಹೊಟ್ಟೆ ಉಬ್ಬಿರುವುದನ್ನ ನೋಡಿದ್ರೆ ಅದು ತಾನು ಸಾಕಿರುವ ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದನ್ನು ತಿಂದಿರಬಹುದು ಅಂತ ಕಾಣಿಸುತ್ತೆ. ಆ ರೈತ ಉಳಿದ ಪ್ರಾಣಿಗಳನ್ನ ಅಲ್ಲಿಂದ ಹೊರ ಕಳಿಸ್ತಾನೆ. ಆ ಹೆಬ್ಬಾವು ಬರೋದಕ್ಕೆ ಆಗದೆ ಅಲ್ಲೇ ಸಿಕ್ಕಾಕಿಕೊಂಡಿದೆ. ಎಷ್ಟು ಪ್ರಯತ್ನಿಸಿದ್ರೂ ಕದಲ್ತಾ ಇಲ್ಲ. ಬಹುಶಃ ಅದರ ಹೊಟ್ಟೆಯಲ್ಲಿ ಪ್ರಾಣಿ ಇರೋದ್ರಿಂದ ಅದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಇದು ಚಿಲಿಯಲ್ಲಿ ಇರುವಂತಹ ಒಂದು ಆಣೆಕಟ್ಟು. ಇದರ ಗೇಟ್ ತೆಗೆದಾಗ ರೆಕಾರ್ಡ್ ಆದ ದೃಶ್ಯವಿದು. ಭಾರಿ ಪ್ರಮಾಣದಲ್ಲಿ ನೀರು ತುಂಬಾ ವೇಗವಾಗಿ ಹೊರ ಬರ್ತವೆ. ಸರಿಯಾಗಿ ಅದೇ ಸಮಯದಲ್ಲಿ ಒಂದು ಡ್ರೋನ್ ಅಲ್ಲಿ ಹಾರುತ್ತಾ ಈ ಅದ್ಭುತವಾದ ದೃಶ್ಯವನ್ನ ರೆಕಾರ್ಡ್ ಮಾಡಿದೆ. ಇದು ವೆಲೆಲ್ಲಾ. ಈ ಸಮುದ್ರ ಜೀವಿಗಳು ಕ್ಯಾಲಿಫೋರ್ನಿಯಾದ ಸಮುದ್ರ ತೀರದಲ್ಲಿ ಕಾಣಿಸ್ತವೆ. ಇದು ನೀಲಿ ಬಣ್ಣದಲ್ಲಿ ಜೆಲ್ಲಿ ಫಿಶ್ ತರಹದ ಶರೀರವನ್ನ ಹೊಂದಿ ಸಣ್ಣ ರೆಕ್ಕೆಯ ಸಹಾಯದಿಂದ ನೀರಿನ ಮೇಲೆ ತೇಲುತ್ತಾ ಕಾಣಿಸುತ್ತೆ. ಇದು ಸಮುದ್ರದ ಅಲೆಗಳ ಸಹಾಯದಿಂದ ಪ್ರಯಾಣಿಸುತ್ತೆ. ಇದು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿ ಕಂಡ್ರು ಇದೇನು ಅಷ್ಟು ಡೇಂಜರಸ್ ಅಲ್ಲ. ಸಮುದ್ರದ ಪ್ಲಾಂಟ್ಸ್ ನ ತಿನ್ನುತ್ತಾ ಸಮುದ್ರ ತೀರಕ್ಕೆ ಬಂದು ಸೇರ್ತವೆ. ಇದು ಒಣಗಿದ್ರೆ ಕೆಟ್ಟ ವಾಸನೆ ಬರುತ್ತೆ. ಇದು ತುಂಬಾ ಆಶ್ಚರ್ಯಕರ ಜೀವನವನ್ನ ನಡೆಸುತ್ತೆ. ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ನಡೆಯೋ
ಪೊಲೀಸ್ ತನಿಖೆಯ ಭಾಗವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಈ ಯುವಕಿಯ ಕಾರ್ನ ಸ್ಟಾಪ್ ಮಾಡ್ತಾನೆ. ಏಕೆಂದ್ರೆ ಆಕೆ ತುಂಬಾ ವೇಗವಾಗಿ ಹೋಗ್ತಾ ಇದ್ದಾಳೆ. ನೋಡೋದಕ್ಕೆ ಎಲ್ಲ ಸರಿಯಾಗಿದೆ ಅನಿಸುತ್ತೆ. ಆಕೆ ತಪ್ಪಾಯ್ತು ಸರ್ ಕ್ಷಮಿಸಿಬಿಡಿ ಅಂತ ಕೇಳ್ಕೊಳ್ತಾಳೆ. ಅದು ಪೊಲೀಸ್ ಕ್ಯಾಮೆರಾದಲ್ಲಿ ಸಹ ರೆಕಾರ್ಡ್ ಆಗಿದೆ. ಆಕೆ ತನ್ನ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕಾರ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ನ ಕೂಡ ಕೊಡ್ತಾಳೆ. ಇನ್ನು ಆ ಪೊಲೀಸ್ ಅಧಿಕಾರಿ ಆ ಡೀಟೇಲ್ಸ್ ನ ನೋಡ್ತಾ ಇದ್ದಾನೆ. ತಕ್ಷಣ ಆಕೆಯನ್ನ ನೋಡಿದ್ರೆ ಆಕೆ ಅಲ್ಲಿಂದ ಮಾಯವಾಗ್ತಾಳೆ. ಕೆಲವರು ಆಕೆಯನ್ನ ದೆವ್ವ ಅಂತ ಕರೀತಾ ಇದ್ದಾರೆ. ಇನ್ನು ಕೆಲವರು ಕ್ಯಾಮೆರಾದಲ್ಲಿ ಸರಿಯಾಗಿ ರೆಕಾರ್ಡ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಈಜಿಪ್ಟ್ನ ಸೈನಿ ಮರುಭೂಮಿಯಲ್ಲಿ 1990ರಲ್ಲಿ ಕೌಪೋ ಕಿಕೀಸ್ ನಿರ್ಮಿಸಿರುವ ಈ ಥಿಯೇಟರ್ನಲ್ಲಿ 700ಕ್ಕೂ ಹೆಚ್ಚು ಕುರ್ಚಿಗಳು ಮತ್ತು ಸ್ಕ್ರೀನ್ ಇದೆ. ಜುರಾಸಿಕ್ ಪಾರ್ಕ್ ಸಿನಿಮಾವನ್ನ ಪ್ರದರ್ಶಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಅನುಮತಿ ಸಿಗದ ಕಾರಣ ಮತ್ತು ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ಅದು ನಡೆಯೋದಿಲ್ಲ. ಮರುಭೂಮಿಯ ವಾತಾವರಣದಲ್ಲಿ ಇದು ಶಿಥಿಲವಾಗಿ ಕಾಣಿಸುತ್ತೆ. ಒಂದು ವೇಳೆ ಇದು ಸಕ್ಸಸ್ ಆಗಿದ್ರೆ ಅದು ಒಂದು ಪ್ರವಾಸಿ ತಾಣವಾಗಿ ಬದಲಾಗ್ತಾ ಇತ್ತು. ಆದ್ರೂ ಸಹ ತುಂಬಾ ಜನ ಇದನ್ನ ನೋಡ್ಲಿಕ್ಕೆ ಇವಾಗ್ಲೂ ಬರ್ತಾರೆ. ನಿಶಬ್ದವಾಗಿ ಇರುವ ರೋಡ್ ಮೇಲೆ ನಂಬೋದಕ್ಕೆ ಸಾಧ್ಯವಾಗದ ಒಂದು ಘಟನೆ ನಡೆಯುತ್ತೆ. ಇದನ್ನ ಯಾರೋ ರೆಕಾರ್ಡ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಟ್ರಕ್ ಬಳಿ ಹೋಗಿ ಆತ ಕೇವಲ ತನ್ನ ಕೈಗಳಿಂದ ಟ್ರಕ್ ನ ತುಂಬಾ ಸುಲಭವಾಗಿ ಸರಿಸ್ತಾನೆ. ಭಾರವೇ ಇಲ್ಲದಷ್ಟು ಸಲೀಸಾಗಿ ಅದನ್ನ ಪಕ್ಕಕ್ಕೆ ಸರಿಸ್ತಾನೆ. ಅಲ್ಲಿರೋ ಜನ ತುಂಬಾ ಆಶ್ಚರ್ಯವಾಗ್ತಾರೆ. ಯಾಕಂದ್ರೆ ಸಾಮಾನ್ಯ ಮನುಷ್ಯ ಅಷ್ಟು ಭಾರಿ ಗಾತ್ರದ ಟ್ರಕ್ ನ ಹೇಗೆ ಸರಿಸೋದಕ್ಕೆ ಸಾಧ್ಯ ಎಂದು. ಅಲ್ಲಿರುವ ಇನ್ನೊಂದು ಲಾರಿ ಹೋಗೋದಕ್ಕೆ ದಾರಿ ಇಲ್ಲದ ಕಾರಣ ಅದನ್ನ ಸರಿಸಿದ್ದಾನೆ ಎನಿಸುತ್ತೆ. ಈ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಕೆಲವರು ಆತನಿಗೆ ಏನೋ ಶಕ್ತಿಯನ್ನ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಗ್ರಾಫಿಕ್ಸ್ ನಲ್ಲಿ ಮಾಡಿರಬಹುದು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಚೆರ್ನೋಬಿಲ್ ನ ನಿಷೇಧಿತ ಸ್ಥಳದಲ್ಲಿ ರಹಸ್ಯವಾಗಿ ಡ್ರೋನ್ ಹಾರಿಸ್ತಾ ಇದ್ದಾನೆ. ಆತ ರೆಕಾರ್ಡ್ ಮಾಡಿರುವುದು ತುಂಬಾ ವಿಚಿತ್ರವಾಗಿದೆ. ಏಕೆಂದ್ರೆ ಅದಕ್ಕೆ ತಲೆ ಇಲ್ಲ. ತಲೆ ಇಲ್ಲದ ಜಿಂಕೆಯ ರೀತಿ ಕಾಣಿಸುತ್ತೆ. ತಲೆ ಇಲ್ಲದಿದ್ರೆ ಹೇಗೆ ಬದುಕಿದೆ ಎನ್ನುವುದು ನಂಬೋದಕ್ಕೆ ಸಾಧ್ಯವಿಲ್ಲ. ಈ ವಿಡಿಯೋ ವೈರಲ್ ಆದ ನಂತರ ತುಂಬಾ ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ. ಇಂತಹ ರೂಪಾಂತರಗೊಂಡ ಜೀವಿಗಳು ಚೆರ್ನೋಬಿಲ್ ಪ್ರಾಂತದಲ್ಲಿ ಏನಾದ್ರೂ ಬಚ್ಚಿಟ್ಟುಕೊಂಡಿರಬಹುದು ಅಂತ. ಸೌದಿ ಅರೇಬಿಯಾದಲ್ಲಿ ಅಲ್ ನಾಸ್ಲಾ ಎಂಬ ಒಂದು ಕಲ್ಲು ಇದೆ. ಈ ಕಲ್ಲನ್ನ ಸರಿಯಾಗಿ ಮಧ್ಯದಲ್ಲಿ ಲೇಸರ್ ಕಟ್ ಮಾಡಿ ಬೇರೆ ಬೇರೆ ಮಾಡಿದ್ದಾರೆ ಅನಿಸುತ್ತೆ. ಈ ಕಲ್ಲುಗಳು ಸಮನಾಗಿ ಬೇರ್ಪಟ್ಟು ಕೆಳಗಿನ ಭಾಗ ಒಂದು ಸಣ್ಣ ಬೇಸ್ಮೆಂಟ್ ರೀತಿ ನಿಂತಿರುತ್ತೆ. ಇದು ಪ್ರಕೃತಿ ಸೃಷ್ಟಿಸಿದ ಒಂದು ಅದ್ಭುತ ದೃಶ್ಯ. ಈ ಕಲ್ಲು ಉಸುಗಿನಿಂದ ತಯಾರಾಗಿದೆ. ಇದು ಈ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಲ್ಲೆ. ಈ ಗ್ಯಾಪ್ ಹೇಗೆ ಏರ್ಪಟ್ಟಿದೆ ಅನ್ನೋದಕ್ಕೆ ಅನೇಕ ಸಿದ್ಧಾಂತಗಳಿವೆ. ನೀವು ಇದಕ್ಕೂ ಮುಂಚೆ ಸ್ಪೈಡರ್ಸ್ ನ ನೋಡಿರ್ತೀರಾ. ಆದ್ರೆ ಈ ಸ್ಪೈಡರ್ ನ ನೋಡಿದ್ರೆ ಮಾತ್ರ ರಾತ್ರಿ ನಿದ್ದೆನೆ ಬರೋದಿಲ್ಲ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ತನ್ನ ಮನೆಯಲ್ಲಿದ್ದಾನೆ. ಆಗ ಆ ವ್ಯಕ್ತಿ ಒಂದು ದೊಡ್ಡ ಸ್ಪೈಡರ್ ಮೆಟ್ಲ್ ಮೇಲೆ ಬರ್ತಾ ಇರೋದನ್ನ ನೋಡಿ ಶಾಕ್ ಆಗ್ತಾನೆ. ಅದು ತುಂಬಾ ದೊಡ್ಡದು, ತುಂಬಾ ವೇಗವಾಗಿ ಬರುತ್ತೆ. ಅದು ನೋಡೋದಕ್ಕೆ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ. 2021ರಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಆಗ ಆತ ಆರ್ಆರ್ ಸಿನಿಮಾಗಳ ದೃಶ್ಯದ ರೀತಿ ಒಂದು ಸೀನ್ ನೋಡ್ತಾನೆ. ಕೋಳಿ ಕುರಿಗಳ ಮಧ್ಯೆ ಒಂದು ವಿಚಿತ್ರವಾದ ಜೀವಿ ಕಾಣಿಸುತ್ತೆ. ಅದು ಸಹ ಒಂದು ಮೇಕೆಯೇ. ಆದ್ರೆ ಅದು ಎರಡೇ ಕಾಲುಗಳ ಮೇಲೆ ನಿಂತ್ಕೊಂಡು ಮನುಷ್ಯನ ರೀತಿಯಲ್ಲಿ ನಡೆಯುತ್ತಿದೆ. ಅದು ಅಚ್ಚು ನೋಡೋದಕ್ಕೆ ಮನುಷ್ಯನ ರೀತಿಯಲ್ಲಿ ನಡೆದಿದೆ. ಇದನ್ನ ನೋಡಿದ್ರೆ ಯಾರಾದ್ರೂ ಶಾಕ್ ಆಗ್ಲೇಬೇಕು. ಕೆಲವರು ಅದರಲ್ಲಿ ಯಾವುದಾದ್ರೂ ಒಂದು ಆತ್ಮ ಪ್ರವೇಶಿಸಿದೆ, ಅದಕ್ಕೆ ಆ ರೀತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇಕೆಗಳು ಈ ರೀತಿ ಮನುಷ್ಯನ ರೀತಿಯಲ್ಲಿ ಇಷ್ಟೊತ್ತು ನಡೆಯಬಲ್ಲವ? ಈ ವಿಡಿಯೋವನ್ನ ಮೊದಲ ಬಾರಿ ನೋಡಿದಾಗ ತುಂಬಾ ಜನರಿಗೆ ಅವು ವೇಲ್ಸ್ ಅಂತ ಗೊತ್ತಾಗೋದಿಲ್ಲ. ಸಮೀಪದಿಂದ ನೋಡಿ ತುಂಬಾ ಜನ ಆಶ್ಚರ್ಯವಾಗ್ತಾರೆ. ಇವು ಕ್ಯಾಲಿಫೋರ್ನಿಯಾ ಸಮುದ್ರ ತೀರದಲ್ಲಿ ಸಿಕ್ಕ ತುಂಬಾ ಅಪರೂಪದ ದೃಶ್ಯ. ಈ ವೇಲ್ಸ್ ಸರಿಸುಮಾರು 2 ರಿಂದ 3 ಮೀಟರ್ ಉದ್ದ ಇದೆ. ಇನ್ನು ಆಶ್ಚರ್ಯ ಪಡೋ ವಿಷಯ ಏನು ಅಂದ್ರೆ ಇದಕ್ಕೆ 2 ತಲೆ 2 ಬಾಲ ಬೇರೆ ಬೇರೆ ಆಗಿವೆ. ಇದು ತುಂಬಾ ಅಪರೂಪದ ದೃಶ್ಯ. ವಿಜ್ಞಾನಿಗಳು ಇದರ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಇದರ DNA ಪರೀಕ್ಷೆ ಮಾಡಿದಾಗ ಇದು ಗ್ರೇ ಕಲರ್ ನಲ್ಲಿ ಇರುವಂತಹ ವೇಲ್, ಇದು ಅವಳಿ ಜವಳಿ ವೇಲ್ಸ್ ಒಂದಕ್ಕೊಂದು ಅಂಟ್ಕೊಂಡು ಹುಟ್ಟಿವೆ ಎಂದು ನಿರ್ಧರಿಸ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.